ಈ ಪ್ರಕರಣ ನನಗೆ ಗೊತ್ತೇ ಇಲ್ಲ, ಈ ಪ್ರಕರಣದಲ್ಲಿ ನಾನು ಭಾಗಿನೇ ಆಗಿಲ್ಲ, ಇದು ಅಧಿಕಾರಿಗಳು ಸಹಿ ಮಾಡಿ ಕೊಟ್ಟುಬಿಟ್ಟಿರೋದು ನನಗೆ ಗೊತ್ತೇ ಇಲ್ಲ, ನಾನು ರೆಕಮೆಂಡ್ ಮಾಡಿದ್ದೆ, ಇಲ್ಲಿ ಸೈನ್ ಮಾಡಿದ ಮಾತ್ರ ನಾನು ಅಥವಾ ಈ ಸೈನ್ ಮಾತ್ರ ನನ್ನದು ಅಂತ ನೀವು FSL ಅಲ್ಲಿ ಕೊಟ್ಟರೆ ಸಾಕಾಗೋದಿಲ್ಲ, ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೊಡಿ, ಇದು ನಾನು ಸೈನ್ ಮಾಡಿದ್ದಲ್ಲವೇ ಅಲ್ಲ ಅಂತ ಹೇಳುವಂಥ ಕುಮಾರಸ್ವಾಮಿ ಅವರಿಗೆ ಈ ಪ್ರಕರಣ ಗೊತ್ತೇ ಇರಲಿಲ್ವಾ? ಅಥವಾ ಇದೊಂದು ದೊಡ್ಡ ಸುಳ್ಳ? ಅದನ್ನು ಈಗ ಬಯಲು ಮಾಡ್ತೀವಿ ನಿಮ್ಮ ಮುಂದೆ. ಮಹಾನ್ ಸುಳ್ಳುಗಾರ ಕುಮಾರಸ್ವಾಮಿ ಅಂತ ಅವ್ರು ಮಾಡ್ತಾ ಇರೋದು ನಾಟಕ ಅಂತ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಗಳ ಮುಖಾಂತರವೇ ನಿಮ್ಮ ಮುಂದೆ ನಿಮ್ಮ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ನಾನವನಲ್ಲ ಅಂತ ಹೇಳಿರುವ ಅವರೇ ಹೇಳ್ತಾರಲ್ಲ, ಆ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತೀವಿ. ಸ್ವತಃ ಕುಮಾರಸ್ವಾಮಿ ಅವರೇ ಒಪ್ಕೊಂಡಿರುವಂತಹ ಸತ್ಯ ಇದು. 2014ರಲ್ಲಿ ಗಣಿ ಹಗರಣದ ತನಿಖೆ ಶುರುವಾದ ನಂತರ ಆಕ್ಟಿವ್ ಆಗ್ತಾರೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ HD ಕುಮಾರಸ್ವಾಮಿ. ಅರೆಸ್ಟ್ ಆಗುವ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕೋತಾರೆ ಕುಮಾರಸ್ವಾಮಿ. ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ತನಗೇನು ಗೊತ್ತೇ ಇಲ್ಲ, ನಾನು ಸೈನೇ ಮಾಡಿಲ್ಲ ಎನ್ನುವ ಕುಮಾರಸ್ವಾಮಿ ಲೋಕಾಯುಕ್ತ ಕೋರ್ಟ್ಗೆ ಆಂಟಿಸಿಪೇಟರಿ ಬೇಲ್ಗೆ ಹಾಕೋತಾರೆ. ಆ ಎಕ್ಸ್ಕ್ಲೂಸಿವ್ ಜಾಮೀನಿನ ಅರ್ಜಿ ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 2015ರ ಆಗಸ್ಟ್ 1ರಂದು HDK ಆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದು ಲೋಕಾಯುಕ್ತ ಕೋರ್ಟ್ಗೆ. ಗಣಿ ಕುಣಿಕೆ ಬಿಗಿ ಆಗ್ತಲೇ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಏನಿದೆ ಗೊತ್ತಾ, ಈ ನಿರೀಕ್ಷಣಾ ಜಾಮೀನು ಅರ್ಜಿಯಲ್ಲಿ ಅಫಿಡವಿಟ್ನಲ್ಲಿ ಏನೇನೆಲ್ಲ ತಿಳಿಸಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ ಅವರು, ಯಾವ್ಯಾವ ವಿಚಾರಗಳನ್ನು ಹೇಳಿದ್ದಾರೆ, ತಾವು ಕಡತಕ್ಕೆ ಸಹಿ ಹಾಕಿರೋದನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಒಪ್ಕೊಂಡಿದ್ದಾರೆ. ತಾವೇ ಆ ಕಡತಕ್ಕೆ ಸಹಿ ಹಾಕಿರೋದಾಗಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಂಟಿಸಿಪೇಟರಿ ಬೇಲಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಉಲ್ಲೇಖ ಮಾಡ್ತಾರೆ. ತಾವೇ ಆದೇಶ ಕೊಟ್ಟಿದ್ದಾಗಿ ಮಿಸ್ಟರ್ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರೆ. ಸೈನ್ ನಾನು ಮಾಡೇ ಇಲ್ಲ ಅಂತ ಹೇಳುವಂಥ ಕುಮಾರಸ್ವಾಮಿ ಅವರು ಆ ದಿನ ಅಂದರೆ 2014ರ ನಂತರ ಈ ಪ್ರಕರಣ ಯಾಗ ಮುನ್ನೆಲೆಗೆ ಬರುತ್ತೆ, ಲೋಕಾಯುಕ್ತ SIT ರಚನೆಯಾಗಿ ಈ ಪ್ರಕರಣದ ತನಿಖೆಗೆ ಇಳಿಯುತ್ತೆ, ಆಗ ಇನ್ನೇನು ನಾನು ಅರೆಸ್ಟ್ ಆಗೇ ಬಿಡ್ತೀನಿ ಅಂತ ಆಂಟಿಸಿಪೇಟರಿ ಬೇಲನ್ನು ಹಾಕೋತಾರೆ. ಅದಕ್ಕೆ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆಂಟಿಸಿಪೇಟರಿ ಬೇಲು ಅಂತಂದರೆ ಈ ಪ್ರಕರಣದಲ್ಲಿ ನನ್ನ ಹೆಸರು ಕೇಳಿ ಬಂದಿದೆ, ಈ ಪ್ರಕರಣದಲ್ಲಿ ನನಗೆ ಅರೆಸ್ಟ್ ಆಗೋ ಭೀತಿ ಇದೆ, ಸೋ ಆ್ಯಂಡ್ ಸೋ ರೀಸನ್ನಿಂದ ನನ್ನನ್ನು ಅರೆಸ್ಟ್ ಮಾಡಬಾರ್ದು ಅನ್ನೋದನ್ನು ಆ ಪ್ರಕರಣದ ಆರೋಪಿ ಕೊಡಬೇಕು. ಅದೇ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿ ಕುಮಾರಸ್ವಾಮಿ ಅವರು ಲೆಟರ್ ಕೊಟ್ಟಿರ್ತಾರೆ. ಲೋಕಾಯುಕ್ತ ಕೋರ್ಟ್ ಮುಂದೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಆ ಜಾಮೀನು ಅರ್ಜಿಯಲ್ಲಿ ನಾವು ಹೇಳ್ತಿರೋದಲ್ಲ, ಸ್ವತಃ ಕುಮಾರಸ್ವಾಮಿ ಅವರೇ ಶ್ರೀ ಸಾಯಿ ಮಿನರಲ್ಸ್ಗೆ ಈ ಗಣಿ ಲೀಸನ್ನು ಕೊಟ್ಟಿರೋದಾಗಿ, ಆ ಕಡತಕ್ಕೆ ಸಹಿ ಹಾಕಿರೋದಾಗಿ ಒಪ್ಕೊಳ್ತಾರೆ.